ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ರೋಲ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಡಾಕ್ಟರ್ಸ್ ಆ್ಯಂಡ್ ಮೀಡಿಯಾ ಇನ್ ನೇಷನ್ ಬಿಲ್ಡಿಂಗ್ ಟು ಕಮೆಮೊರೇಟ್ ಡಾಕ್ಟರ್ಸ್ ಡೇ, CA ಡೇ ಆ್ಯಂಡ್ ಕನ್ನಡ ಜರ್ನಲಿಸಮ್ ಡೇ. ನಾನು ಈಗಾಗಲೇ ಹೇಳಿದಂತೆ ಟುಡೇ July 1st ಈಸ್ ಆಲ್ಸೋ ಎ ಸ್ಪೆಷಲ್ ಡೇ to commemorate GST Day, SBI Day and our premier public sector bank, Canara Bank 121st founding day also. So Canara Bank was founded on 1/7/1906 as Canara Hindu Fund. ಅದೇ ರೀತಿ by visionary our philanthropist and visionary Sri Amembal Subbarao Pai. Now it has become a big giant. ನಮ್ಮೊಂದಿಗಿದ್ದಾರೆ ಈ ಕೆನರಾ ಬ್ಯಾಂಕ್ ಫೌಂಡಿಂಗ್ ಡೇ ಪ್ರಯುಕ್ತ ಒಂದು ಶುಭಾಶಯ ಹಾಗೂ ಅವರ ಒಂದು ಅನಿಸಿಕೆ ಹೇಳಲಿಕ್ಕೆ ಮಿಸ್ಟರ್ ಮಂಜುನಾಥ್ ಬಿ ಸಿಂಗೈ, ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಮಂಗಳೂರು. ಮಂಜುನಾಥ್ ಅವರೇ ಲೈನಲ್ಲಿದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. ಬಹಳ ಒಂದು ಹೆಮ್ಮೆ ಆಗ್ತದೆ. ನಮ್ಮ ಒಂದು ಕೆನರಾ ಬ್ಯಾಂಕ್ ಇದು ನಮ್ಮ ಫೌಂಡರ್ಸ್ ಪ್ಲೇಸ್ ಕೂಡ ಮಂಗಳೂರು ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅವರ್ ಗ್ರೇಟ್ ವಿಷನರಿ ಫಿಲಾಂಥ್ರಪಿಸ್ಟ್ ಲೀಡರ್ ಶ್ರೀಯುತ ಅಮ್ಮೆಂಬಾಲ್ ಸುಬ್ಬರಾವ್ ಪೈ ಅವರು ಈ ಕೆನರಾ ಸಮೂಹ ಸಂಸ್ಥೆ ಅದಲ್ಲದೆ ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. 1 ಜುಲೈ 1906 ಪ್ರಥಮ ಒಂದು ಬ್ರ್ಯಾಂಚನ್ನು ಕೂಡ ಇಲ್ಲಿ ಮಂಗಳೂರಿನಲ್ಲಿ ಡೊಂಗರಕೆರೆಯಲ್ಲಿ ಪ್ರಾರಂಭ ಮಾಡಿದ್ರಂತ ಹೆಮ್ಮೆ ಆಗ್ತದೆ. ಯು ಬೀಯಿಂಗ್ ದ ಜನರಲ್ ಮ್ಯಾನೇಜರ್ ಆ್ಯಂಡ್ ಸರ್ಕಲ್ ಹೆಡ್ ಆಫ್ ಕೆನರಾ ಬ್ಯಾಂಕ್ಸ್ ಪ್ರೆಸ್ಟೀಜಿಯಸ್ ಫೌಂಡರ್ಸ್ ಸರ್ಕಲ್, ನಿಮ್ಮ ಒಂದು ಅನಿಸಿಕೆ ಇದರ ಬಗ್ಗೆ ಮತ್ತು ನಿಮ್ಮ ಒಂದು ಶುಭಾಶಯ ಮತ್ತು ಈ ದಿನದ ಒಂದು ಮಹತ್ವ ಅದರ ಬಗ್ಗೆ ಒಂದು ಎರಡು ಮಾತಾಡಬೇಕಂತ ನಿಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಸರ್. ನಮ್ಮ ಬ್ಯಾಂಕಿನ ಹಿತೈಷಿ ಆದ ನಮ್ಮ ಚಾರ್ಟರ್ಡ್ ಅಕೌಂಟ್ ನಾಯಕ್ ಸರ್ ಅವರಿಗೆ ಹಾಗೂ ಈ ಕೂಡ್ಲಾ ಚಾನಲ್ ಅವರಿಗೆ ಎಲ್ಲರಿಗೂ ಒಂದು ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ, ಶುಭ ಮುಂಜಾನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈಗಾಗಲೇ ಹೇಳಿದ ನಮ್ಮ ನಾಯಕ್ ಸರ್ ಹೇಳಿದಂಗೆ ಇವತ್ತು July 1st ಅಲ್ಲಿ ನಾವು ಕೆನರಾ ಬ್ಯಾಂಕ್ 121ರ ಫೌಂಡೇಶನ್ ಡೇ ಅನ್ನ ನಾವು ಆಚರಿಸಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದ್ದ ಪ್ರಕಾರ ನಮ್ಮ ಕೆನರಾ ಬ್ಯಾಂಕ್ ಈ ನಮ್ಮ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಆಮೇಲೆ ಈಗ ಒಂದು ದೇಶದಲ್ಲಿ ಅತ್ಯಂತ ಒಂದು ದೊಡ್ಡ ಬ್ಯಾಂಕ್ ಆಗಿ ನಿರ್ಮಿತಗೊಂಡಿದೆ. ಅದಕ್ಕೆ ಕಾರಣ ಆದ ಎಲ್ಲ ನಮ್ಮ ಗ್ರಾಹಕರಿಗೆ ಒಂದು ಶುಭ ಹಾರೈಕೆಯನ್ನು ಹೇಳ್ತಾ ನಮ್ಮ ಎಲ್ಲ ಕಸ್ಟಮರ್ಸು ಹಾಗೂ ನಮ್ಮ ಎಕ್ಸಿಸ್ಟಿಂಗ್ ಮತ್ತು ರಿಟೈರ್ಡ್ ಸ್ಟಾಫ್ ಅವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ ನನಗೆ. ಸೊ ನಾನು ಇದನ್ನ ಕಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿದ್ದ ಪ್ರಕಾರ ಕೆನರಾ ಬ್ಯಾಂಕ್ ಈಗ ಆಲ್ರೆಡಿ ನಮ್ದು ಒಂದು 10,000 ಬ್ರಾಂಚಸ್ ಆಲ್ ಓವರ್ ಇಂಡಿಯಾ ಬ್ರಾಂಚ್ ಇದೆ. ಹಾಗಾಗಿ ನಮ್ದು ಈಗ ಆಲ್ಮೋಸ್ಟ್ 28 lakhs crore 28 ಲಕ್ಷ ಕೋಟಿ ಬಿಸ್ನೆಸ್ ಆಗಿ ಎವ್ರಿ ಇಯರ್ ಪ್ರಾಫಿಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಬ್ಯಾಂಕ್ ಅಲ್ಲಿ ಎಲ್ಲಾ ತರದ ಒಂದು ಸ್ಕೀಮ್ಸು, ಎಲ್ಲಾ ತರದ ಒಂದು ಸೌಲಭ್ಯಗಳು, ಟೆಕ್ನಾಲಜಿ, ಎಲ್ಲ ತರದ ಅವಕಾಶಗಳನ್ನು ನಾವು ಒದಗಿಸುತ್ತಾ ಇದ್ದೇವೆ. ಹಾಗೆ ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಅದನ್ನು ಆಚರಿಸ್ತಾ ಇದ್ದೀವಿ 1 ಜುಲೈಗೆ. ಸೊ ಹಾಗೂ ನನ್ನ ಈ ಚಾರ್ಟರ್ಡ್ ಅಕೌಂಟೆಂಟ್ ಎಲ್ಲ ನನ್ನ ಸಹೋದರಿಗೆ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಡೇಗೆ ನಾನು ಶುಭ ಹಾರೈಕೆ ಹೇಳ್ತೀನಿ. ಹಾಗೆ ಡಾಕ್ಟರ್ಸ್ ಡೇ 1 ಜುಲೈ ನಾವು ಆಚರಿಸ್ತೀವಿ. ಸೊ ಹಾಗಾಗಿ ಎಲ್ಲ ಡಾಕ್ಟರ್ಸು ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ಕೃತಜ್ಞತೆ ಹೇಳ್ತೀನಿ. ಹಾಗೆ GST ಡೇನು 1 ಜುಲೈ ಇದೆ. ಸೊ ಅದಕ್ಕೂ ಹಾರೈಕೆ ಇರ್ತೇನೆ. ಆಮೇಲೆ ಬಹಳ ಮಹತ್ವದ ಅಂದ್ರೆ ಕನ್ನಡ ಜರ್ನಲ್ ಡೇ ಇವತ್ತು 1 ಜುಲೈ ಇದೆ. ಸೊ ಹಾಗೆ ಅವರಿಗೂ ನಾನು ಹಾರೈಸಿದ್ದೀನಿ. SBI ಡೇನು ಇದೆ. ಸೊ ಹೀಗಾಗಿ ಈ 1 ಜುಲೈ ಮಹತ್ವ ಬಹಳ ಇದೆ. ಹಾಗಾಗಿ ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಇವತ್ತು ಆಹ್ವಾನಿಸಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ಅಪರ್ಚುನಿಟಿ ಟು ಟಾಕ್ ಟು ಆಲ್ ದ ವ್ಯೂವರ್ಸ್ ಅಂಡ್ ಥ್ಯಾಂಕ್ ಯು ಸರ್. ಓಕೆ, ಈ ಒಂದು ಮಹತ್ವದ 1 ಜುಲೈ ಅಂದರೆ ಕೆನರಾ ಬ್ಯಾಂಕ್ 121st ಫೌಂಡಿಂಗ್ ಡೇ, ಇದರ ಒಂದು
ಪ್ರಯುಕ್ತ ಶುಭಾಶಯಗಳನ್ನು ಹೇಳಿದ ಮಂಜುನಾಥ್ ಬಿ ಸಿಂಗೈ ಬಹಳ ಒಂದು ಅತ್ಯಂತ ಕಿರಿಯ ಪ್ರಾಯದಲ್ಲಿ ಈ ಫೌಂಡರ್ಸ್ ಸರ್ಕಲಿನ ಒಂದು ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರು MSMEಗಳಿಗಿರ್ಬೋದು, ಅಗ್ರಿಕಲ್ಚರಿಸ್ಟಿಗಿರ್ಬೋದು, ರಿಟೇಲ್ ಟ್ರೇಡ್ ವಿಷಯದಲ್ಲಿರ್ಬೋದು, ಎಜುಕೇಷನಲ್ ಲೋನ್ ವಿಷಯದಲ್ಲಿರ್ಬೋದು, ಹಾಗೂ ಅನೇಕ ಒಂದು ಅತ್ಯುತ್ತಮ ಒಂದು ಸ್ಕೀಮ್ಸ್ ಮುಖಾಂತರ ಕೆನರಾ ಬ್ಯಾಂಕ್ ನಮ್ಮ ಈ ಕರಾವಳಿ ಅಲ್ಲ ಇಡೀ ದೇಶದ ಜನರ ಜೀವನಾಡಿಯಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಶುಭಾಶಯಗಳನ್ನು ಹೇಳ್ತೇವೆ. ದೇವರು ನಿಮಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ, ಗೌರವ ಹಾಗೂ ಸಕಲ ಸೌಭಾಗ್ಯ, ಹೆಲ್ತ್, ವೆಲ್ತ್, ಪ್ರಾಸ್ಪ್ಯಾರಿಟಿ ಹಾಗೂ ಉನ್ನತ ಸ್ಥಾನಮಾನ ದೊರಕಲಿ ಅಂತೇಳಿ ಈ ಒಂದು ದಿನ ನಿಮಗೆ ಶುಭಾಶಯಗಳನ್ನು ಹೇಳ್ತೇವೆ. ಥ್ಯಾಂಕ್ ಯು.